ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೊತ್ತು ಮಿಸ್ಸು, ಆಗ್ತಾರ ಖುಷಿಗೆ ನಿಮ್ಗೆ ಮಾತೇ ಬರ್ತಿಲ್ಲ ಅಂತ. ಇನ್ನು ನಾನ್ ತೋರ್ಸೋ ಹುಡುಗರೇನಾದ್ರೂ ನೀವು ನೋಡ್ಬಿಟ್ರೆ ಅದ್ ಏನಂತೀರೋ ಏನೋ. ಹುಡುಗರೇನಾ? ಬನ್ನಿ. ಇದೆಲ್ಲ ನಮ್ಮ ಮಗಿಗೆ ಅಪ್ಪ ಅವನಾಗಿ ಯಾವುದೇ ಕುಂದು ಕೊರತೆ ಇಲ್ದಂಗೆ ನೋಡ್ಕೊಳ್ಳಮ್ಮ. ಇನ್ ನಿಜಾನ ಮುಚ್ಚಿಟ್ರೆ ಇವ್ರು ಮೋಸ ಮಾಡ್ದಂಗಾಗತ್ತೆ. ನನ್ನ ಮಗಿನ ಹೆಗಲ ಮೇಲೆ ಕೂರಿಸ್ಕೊಂಡು ಇಡೀ ಆಕಾಶನೇ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಸರ್. ನಿಮ್ ಖುಷಿನ ಸುಳ್ಳು ಅಂತ ಹೇಗೆ ಹೇಳಿ ಶ್ರೀ? ಮಿಸ್ಸು, ಆರ್ತಿಗೆ ಕೀರ್ತಿಗೆ ಅಂತ ದೊಡ್ಡವ್ರು ಏನೋ ಹೇಳ್ತಾರೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ನಮಗೆ ಒಂದು ಅಂದರೆ ಸಾಕಲ್ವಾ? ನನಗೆ ಕ್ಷಮಿಸಿ ಶ್ರೀ. ನಿಮ್ ಖುಷಿನ ಆಸೆನ ಸುಳ್ಳು ಅಂತ ಹೇಳಕ್ ಆಗ್ತಿಲ್ಲ ನಂಗೆ. ನನ್ನ ವಿಷಯ ಮುಚ್ಚಿಡಕ್ಕೆ ಹೋಗಿ ಸ್ನೇಹ ಸುಮ್ಮನೆ ಅವಳು ಕಷ್ಟಕ್ಕೆ ಸಿಕ್ಕಾಕೋತಿದ್ದಾಳೆ. ಈಗ ನನಗೂ ಚಂದ್ರಿಗೂ ಸಂಬಂಧಪಟ್ಟ ವಿಷಯ. ನಾನೊಬ್ಳೆ ತೀರ್ಮಾನ ತಗೊಳ್ಳೋದು ತಪ್ಪಾಗತ್ತೆ. ಇವತ್ತೇನೇ ಆಗಲಿ ನಾನು ಚಂದ್ರಿಗೆ ನಿಜ ಹೇಳೇ ಬಿಡ್ತೀನಿ. ಹಲೋ ಚಂದ್ರು, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ನೀವೇನು ಅಂತ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಅದು 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 ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದೀನಿ ಚಂದ್ರು. ಏನೇ ಅಂದೆ? ನಮ್ ಚಂದ್ರು ಮಗ ನಿನ್ನ ಹೊಟ್ಟೆಗಾಯ್ತಾ? ಅಲ್ಲ ಕಣೆ ಬಿತ್ರಿ, ಅದ್ಯಾವಾಗ ನನ್ನ ಮಗನ ಜೊತೆ ಸಂಸಾರ ಮಾಡಿದೆ ಅಂತ ನಿನ್ನ ಹೊಟ್ಟೆ ಗುಳ ಆಯ್ತು ಅಂತ ಹೇಳ್ತಿದ್ಯಾ? ಅತ್ತೆ ಅತ್ತೆ ಅದು ನೀವಿಲ್ದೇ ಇದ್ದಾಗ ನಾನು ಚಂದ್ರು. ಸುಪ್ನಾತಿ, ಸುಮ್ಕಿದ್ರೆ ಸರಿ. ಏನೇ ಬಾಯಿಗೆ ಬಂದಂಗೆಲ್ಲ ಒದರ್ತಿದ್ಯಾ? ಅತ್ತೆ ನನ್ನ ಮಾತು ಕೇಳಿ ಪ್ಲೀಸ್. ಏಯ್, ನಿನ್ನ ಮಾತನ್ನ ನಾನು ಯಾಕೆ ಕೇಳಿಸ್ಕೋಬೇಕು? ನಾನೇ ಅಲ್ಲ, ನನ್ನ ಮಗನೂ ನಿನ್ನ ಮಾತನ್ನು ಕೇಳಿಸ್ಕೊಳಕಿಲ್ಲ. ಅರೆ ರೇ 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 ರೇ, ನಿನ್ನಂತ ಮಗಳನ್ನ ಇಟ್ಕೊಂಡು ನಿಮ್ಮವ್ವ ಊರೆಲ್ಲ ಮರದವಳ? ಇರೇ, ಈಗಲೇ ನಿನ್ನ ಮನೆ ತಗ ಬರ್ತೀನಿ. ಅವ್ವ ಮಗಳಿಗೆ ಹಿಡಿದಿರೋ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನಾನು ನಂಜವನೇ ಅಲ್ಲ ಕಣೆ. ಅತ್ತೆ ಏನಾದ್ರೂ ಮನೆ ಹತ್ರ ಬಂದು ಗಲಾಟೆ ಮಾಡಿಬಿಟ್ರೆ ನಾನು ಅವನ್ಗೆ ಹೇಗೆ ಮುಖ ತೋರಿಸ್ಲಿ? ಯಾವಾಗಲೂ ಮನೆ ಮರ್ಯಾದೆ ಕಾಪಾಡ್ಕೊಳ್ಬೇಕು ಅನ್ನೋ ಅವನ್ಗೆ ಅತ್ತೆ ಮಾತು ಕೇಳಿ. ಬಾರ್ಲಾ ಬಾ ಅಂದೆ. ಲೇ ಬಂಗಾರಮ್ಮ, ಬಂಗಾರಮ್ಮ ಬಾರೆ ಆಚೆಗೆ. ಎಲ್ಲ ಉತ್ಕೊಂಡ್ ಕೂತಿದ್ಯಾ? ಊರವ್ರಿಗೆಲ್ಲ ಉಪದೇಶ ಮಾಡ್ತಾಳೆ, ತನ್ನ ಮನೆ ಸೇರಿ ಅಡ್ಸ್ಕೊಂಡ್ ಕೂತದೆ. ಬಾರೆ, ನಿನ್ ಮಗಳು ಎಂತ ಕೆಲಸ ಮಾಡೋಣ ಅಂತ ನೋಡು ಬಾ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಹೇಳ್ಬೇಡಿ ಅತ್ತೆ ಪ್ಲೀಸ್. ಪಿನ್ನಾನ್ಗಿತಿ ಕದ್ದು ಕದ್ದು ಎಲ್ಲ ಮಾಡ್ಕೊಂಡ್ಬಿಟ್ಟು ಏನೇದು ಪಿಲೀಜು. ಏಯ್, ಮುಚ್ಚಲ ಬಾಯಿನ ಸಾಕು. ಮಾಡ್ಬಾರ್ದು ಕೆಲಸವೆಲ್ಲ ಮಾಡ್ಬಿಟ್ಟು ಯಮ್ಮ ಅಂತಾನೆ. ಮತ್ತೆ ಏನಾಯ್ತು? ಯಾಕೆ ಹಿಂಗ್ ಓಡಾಡ್ತಿದ್ದೀರಾ? ಅಲ್ಲೇ ಪಾಪ ಬಾ
ಇಷ್ಟೊತ್ತಾದ್ರೂ ಯಾರು ಕಾಣಿಸ್ಕೊಂಡಿಲ್ವಲ್ಲ ಅನ್ಕೊಂಡಿದ್ದೆ. ಅದು ನೀನ್ ತಂಗಿ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಕುಡಿ ಕಟ್ಟುಮ್ಮ ಅನ್ಕೊಂಡಿವ್ನಿ. ಅದಕ್ಕೆ ದೇನ್ಗೆ ವಸೂಲಿ ಮಾಡ್ಕೊಂಡು ಹೋಗುಮ್ಮ ಅಂತ ಬಂದೆ. ಹೆಂಗೆ ಈಸ್ಯಾ? ಚಂದ್ರು, ನೀನು ನನ್ನ ಮಗಳು ದೂರ ಆಗೋದಕ್ಕೆ ಯಾವಳ ಕಾರಣನೋ ಅವಳನ್ನೇ ಕರ್ಕೊಂಡು ಬಂದು ಅವಳೇ ಬಡಬಡಾಯಿಸೋದನ್ನ ಕೇಳಿಸ್ಕೊಂಡು ನಿಂತಿದ್ದೀರಲ್ಲ. ಯಾಕೆ ಇನ್ ಮುಂದಕ್ಕೆ ಯಾವತ್ತು ನನ್ನ ಮಗಳ ಜೊತೆ ಸಂಸಾರ ಮಾಡೋ ಏಸ್ತನೇ ಇಲ್ವಾ ನಿಮ್ಗೆ? ಹೆಣ್ಣೆತ್ತಿರೋ ಬಟ್ಟೆ ಕೊಂಡ್ಲು ಕನೆ ನೀನು. ಎಷ್ಟ್ ಧೈರ್ಯ ಇದ್ರೆ ನನ್ನ ಮಗ ತಾವ ಹಿಂಗ್ ಮಾತಾಡಿಯ ನೀನು? ಲೇ, ನಿನ್ನ ಮಗಳಿಂದ ನನ್ನ ಮಗ ದೂರ ಇದ್ದಿದ್ದೆ ಒಳ್ಳೇದಾಯ್ತು. ಅದೇನು ಅಂತಾರಲ್ಲ, ಬಣ್ಣ ಬಯಲಾಗಿ ನರಿ ಮಕ್ಕ ಕಾಣ್ತು ಅಂತ, ಹಂಗಾಯ್ತು ನಿನ್ ಮಗಳ ಕತೆ. ನಂಜಮ್ಮ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನವ್ವ ನೋಡ್ಕೊಂಡು ಮಾತಾಡೋದು? ಈ ಮನೇಲಿರೋರೆಲ್ಲ ಅಂತವ್ರು ಅಂತ ನಿಮ್ಗೂ ಸಂತ ಗೊತ್ತಲ್ಲ. ನೀವ್ ಹೇಳಿದ್ನೆಲ್ಲ ಕೇಳ್ಕೊಂಡಿರೋಕೆ ನನ್ ಮೊದ್ಲಿನ ಸ್ನೇಹ ಅಲ್ಲ. ನಾನೀಗ ಬಂಗಾರಮ್ಮನ್ ಸೊಸೆ. ನಂಜಮ್ಮ, ಬೀಗ್ರನ್ನ ಮರ್ಯಾದೆ ಕೊಟ್ಟು ಸುಮ್ಕಿವ್ನಿ. ನನ್ನ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮೊಟ್ಟೆ. ಲೋ ಊರ್ಗೌಡ, ನಾನೇನು ಅರ್ಕೆ ಹೊತ್ಕೊಂಡು ವಾತಾರನೆ ಎದ್ದು ನೀವು ಮಕ್ಕ ನೋಡ್ಕೊಂಡು ಜಗಳ ಮಾಡ್ಬೇಕು ಅಂತ ಇಲ್ಲಿ ಓಡ್ ಬಂದಿಲ್ಲ. ನನ್ನ ಮಗ ನಿನ್ ಮಗಳಿಂದ ದೂರ ಇದ್ರುವೆ ಕೆಲವು ಇಸೇದಾಗೆ ಸಾನೆ ಹತ್ರ ಆಗ್ಬಿಟ್ಟವಳೆ. ಇಸಾರ್ಸು. ಏಯ್, ಚೋನಿಗೆ ಹೇಳ್ತಿದ್ಯಾ? ದಿಟ್ವೇ ಹೇಳ್ತೀವ್ನಿ. ಎಲ್ರು ಯಾಕೆ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಿ? ನೀನು ಮಗಳು ಯಾವನ್ಗೂ ಕದ್ದು ಬಸ್ರಾಗವಳೆ. ಯಾಕೆ ಯಾಕೆ ನನ್ನ ನೋಡ್ತೀಯಾ? ನಿನ್ ಮಗಳನ್ನ ಕೇಳು. ಲೇ ಬಿನ್ನನ್ಗಿತಿ, ಹೇಳೆ ಏನಾಯ್ತು ಅಂತ. ನೀನ್ ಮಾಡಿರೋ ತಪ್ಪಿಗೆ ನಿಮ್ಮವ್ವ ನನ್ ನೋಡಿತಾವಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.